ವ್ಯವಹಾರ ಇರುವಂಥದ್ದು, ಸಂಬಂಧ ಇರುವಂಥದ್ದು, ಬೇರೆ ಬೇರೆ ಪಕ್ಷದವ್ರ ಜೊತೆ ಇರುವಂಥದ್ದು ನಾವು ಸಾಕಷ್ಟು ಉದಾಹರಣೆ ಕೊಡ್ಬೋದು. BJP ಕಾಂಗ್ರೆಸ್ ಜೊತೆ ಸಂಬಂಧ, ಕಾಂಗ್ರೆಸ್ದವ್ರು JDS ಜೊತೆ ಸಂಬಂಧ, ಹಿಂಗೆ ಇರ್ತಾ ಇರುವಂಥದ್ದು ಇದು ಹೊಸದೇನಲ್ಲ. ಅವರವರು ಮಾಡಬಾರ್ದತ್ತೂ ಎಲ್ಲಿ ಕಾನೂನದಲ್ಲಿಲ್ಲ, ಅವ್ರು ಮಾಡಿರ್ತಾರೆ. ವ್ಯವಹಾರದಲ್ಲಿನೂ ಮಾಡಿದ್ರೆ ತಪ್ಪೇನಿದೆ, ಅವ್ರು ಮಾಡಿರ್ಬೋದು. ಆದರೆ ರಾಜಕಾರಣದಲ್ಲಿ ಬಿಸ್ನೆಸ್ಸನ್ನೇ ತರಬಾರ್ದು, ಅದು ಹೊರಗಡೆನೇ ಇರಬೇಕು. ಅದು ಯಾವ್ದು ಅವ್ರ ವೈಯಕ್ತಿಕ ಜೀವನ, ವೈಯಕ್ತಿಕ ವ್ಯವಹಾರ, ವೈಯಕ್ತಿಕ ಸಂಬಂಧಗಳು ಪಕ್ಷದ ಚೌಕಟ್ಟಿನ ಒಳಗೆ ಬರಲಾರ್ದೇ ಹೊರಗಡೆ ಅವ್ರು ಏನು ಮಾಡ್ಕೋದ್ರು ಓಕೆ, ಆದರೆ ಯಾವುದೇ ರೀತಿಯಿಂದ ಅದರಿಂದ ರಾಜಕಾರಣಕ್ಕೆ ತೊಂದರೆ ಆಗ್ತದೆ. ಹೌದಲ್ಲ, ಅದು ಭಾಳ ಒಳ್ಳೇದಾಯ್ತು. ಇದೊಂದು ಕ್ಲಾರಿಟಿ ಆಯಿತು. ವ್ಯವಹಾರ ಇದ್ದದ್ದು ಅವರಿಬ್ಬರಿಗೇ ಗೊತ್ತು. ಯಾಕಂದ್ರೆ ಹೊರಗಡೆ ಅವ್ರು ಯಾರಿಗೂ ಗೊತ್ತಿರದೇ ಇರೋದ್ರಿಂದ ಅವ್ರು ಕ್ಲಾರಿಟಿ ಕೊಟ್ಟದ್ದು ಇನ್ನೂ ಯಾರು ಸಂಶಯ ಪಡ್ತಾಯಿದ್ರು, ಅವ್ರಿಗೆ ಕ್ಲಾರಿಟಿ ಸಿಕ್ಕಂಗೆ. ಇಲ್ಲ, ಅಲ್ಲಿ ಹೋದಾಗ ಯಾರೂ ಇರಲಿಲ್ಲ, ಮೀಡಿಯಾನೂ ಇಲ್ಲ ಮತ್ತು ಪಬ್ಲಿಕ್ನೂ ಯಾರೂ ಇಲ್ಲ. ಅವರಿಬ್ಬರು ಮತ್ತು ನಮ್ಮ ಡೆಪ್ಟಿ ಚೀಫ್ ವಿಪ್, ರಾಷ್ಟ್ರೀಯ ಅಧ್ಯಕ್ಷರು, 4 ಜನ ಇದ್ದಾರೆ. 4 ಜನ ಅಲ್ಲಿ ಮೀಡಿಯಾನೂ ಇಲ್ಲ. ಅವ್ರು ಯಾರು ಹೊರಗಡೆ ಹೇಳುವಂಥವ್ರಲ್ಲ. ಚೀಮಾರಿ ಹಾಕಿರುವಂಥ ಪೇಪರಲ್ಲಿ, TV ಮಾತ್ರ ಬಂದಿದೆ ಹೊರತು ಅಲ್ಲಿ ಅದಕ್ಕೆ ಯಾವುದೇ ರೀತಿಯಿಂದ ಪ್ರೂಫ್ ಇಲ್ಲ. ಚೀಮಾರಿ ಹಾಕಲ್ಲ, ತಿಳುವಳಿಕೆಯನ್ನು ಹೇಳ್ತಾರೆ. ಅವ್ರ ಅನುಭವದ ಮೇಲಿಂದ ಯಾವ ರೀತಿ ಮುಂದೆ ನಾವು ಅವಕಾಶ ತಗೋಬೇಕು, ಯಾವ ರೀತಿಯಿಂದ ಆಗಲಾರದಂತೆ ನೋಡ್ಕೋಬೇಕು ಅನ್ನೋಂಥದ್ದನ್ನು ಹೇಳ್ತಾರೆ ಹೊರತು ಅವ್ರಿಗೆ ಏನು ಮೀಡಿಯಾದಲ್ಲಿ ಬಂದಿದೆ ಆ ರೀತಿ ಘಟನೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಹೇಳ್ತಾರೆ. ಏನು ಅವ್ರ ವೈಯಕ್ತಿಕ ಅವ್ರಿಗೇನೇ ಹೇಳಿಕೆ ಇರ್ಬೋದು. ಅಂದರೆ ಶೋಭಾ ಕರಂದ್ಲಾಜೆ ಅವರೂ ಸೀನಿಯರ್ ಲೀಡರ್ ಇದ್ದಾರೆ. ರಾಜ್ಯದಲ್ಲಿ MLA ಆಗಿ, MLC ಆಗಿ, ಮಂತ್ರಿಯಾಗಿ ಮತ್ತು ಪಕ್ಷದಲ್ಲಿನೂ ಸಹಿತ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿರುವಂಥವ್ರು ನೋಡಿದ್ದಾರೆ. ಕೇಂದ್ರದಲ್ಲಿ ಮಂತ್ರಿ ಆಗಿರೋದ್ರಿಂದ ನೇರವಾಗಿಯೂ ಸಹಿತ ಅವ್ರು ಯಾರನ್ನೂ ಆಪಾದನೆಯನ್ನು ಮಾಡಲ್ಲ. ನಿಮ್ಮದು ಸಹಿತ ಇದು ತಪ್ಪು ಗ್ರಾಹಕ ಆಗಿರ್ಬೋದು. ಬರುವಂಥ ದಿವಸ ಎಲ್ಲ ಸರಿ ಹೋಗುತ್ತೆ. ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶವೇನೆಂದರೆ, MRI ನಾಯಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ. MRN ಜ್ಞಾನ ಸಂಕೀರ್ಣ 2K26 ಅಂಥೇಳಿ ಇದೇ 26-27 ನಮ್ಮ ತೇಜಸ್ ಇಂಟರ್ನ್ಯಾಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂಗಸಂಸ್ಥೆಯಾದಂಥ MRN ನಾಯಕ್ ಮೆಡಿಕಲ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು, ಸುಮಾರು ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಈಗಾಗಲೇ 1100 ಮೇಲ್ಪಟ್ಟು ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪದವೀಧರರು ಹಾಗೂ ಪ್ರಾಕ್ಟೀಸ್ನರ್ ಕೂಡ ನೋಂದಣಿ ಮಾಡಿದ್ದಾರೆ. ಅದರಂತೆ ಈ ಪತ್ರಿಕಾ ಮುಖಾಂತರ ತಿಳಿಸುವುದೇನೆಂದರೆ, ಕೇವಲ ನಾವು ಇದು ಒಂದು ಸೆಮಿನಾರ್ ಮಾಡದೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಅಂದರೆ ಒಂದು ರೋಗಿಯನ್ನು ವೇದಿಕೆ ಮೇಲೆ ಕರೆತಂದು ಆ ರೋಗಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಬೇಕು, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕಂತ ಹೇಳಿ ತಜ್ಞ ವೈದ್ಯರಾದಂಥ ಸುಮಾರು ಕೇರಳ, ಮಹಾರಾಷ್ಟ್ರ ಹಾಗೂ ಗೋವಾ ಇಂದ ಬೇರೆ ಬೇರೆ ತಜ್ಞ ವೈದ್ಯರು ಬರ್ತಾ ಇದ್ದಾರೆ.